ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನ ಭಾಗ 2ರ ಪುಸ್ತಕದಲ್ಲಿನ ಪಾಠ ಅನುವಂಶೀಯತೆ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಪಠ್ಯದ ಒಳಗಿನ ಜೊತೆಗೆ ಅಭ್ಯಾಸ ಪ್ರಶ್ನೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಆಲ್ರೆಡಿ SSLCಯಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಈ ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳಾಗಿರ್ಬೋದು, ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅನುವಂಶೀಯತೆ ಪಠ್ಯ ಆಧಾರಿತ ಪ್ರಶ್ನೆಗಳು. ಪ್ರಶ್ನೆ 1. ಒಂದು ಗುಣ ಎ ಅಲೈಂಗಿಕವಾಗಿ ಪುನರುತ್ಪಾದನೆ ನಡೆಸುವ ಪ್ರಭೇದವೊಂದರ ಜೀವಸಂದನಿಯ 10% ಇರುತ್ತದೆ. ಮತ್ತೊಂದು ಗುಣ ಬಿ ಅದೇ ಸಮೂಹದ 60% ರಷ್ಟಿದೆ. ಯಾವ ಗುಣ ಮೊದಲು ಹುಟ್ಟಿಕೊಂಡಿರಬಹುದು? ಉತ್ತರ ಬಿ ಗುಣ ಮೊದಲು ಹುಟ್ಟಿಕೊಂಡಿರಬಹುದು, ಏಕೆಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಹೊಸ ಗುಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಕಡಿಮೆ. ಪ್ರಶ್ನೆ 2. ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಹೇಗೆ ಪ್ರೋತ್ಸಾಹಿಸುತ್ತದೆ? ಉತ್ತರ ಪ್ರಭೇದಗಳಲ್ಲಿನ ಅಭಿನಯದ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಮೂಲಕ ಅವುಗಳ ಉಳಿವನ್ನು ಪ್ರೋತ್ಸಾಹಿಸುತ್ತದೆ. ಮುಂದಿನ ಪ್ರಶ್ನೆ. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡಲ್ ರವರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಉತ್ತರ ಮೆಂಡಲ್ ರವರು ಬಟಾಣಿ ಸಸ್ಯಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದರು. ಮೆಂಡಲ್ ಬಟಾಣಿ ಸಸ್ಯದ ಕೆಲವು ವಿಭಿನ್ನ ಗೋಚರ ಗುಣಗಳನ್ನು ಬಳಸಿಕೊಂಡರು. ಶುದ್ಧ ಎತ್ತರ ಟಿಟಿ ಸಸ್ಯವನ್ನು ಶುದ್ಧ ಗಿಡ ಟಿಟಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದರು. F1 ಸಂತತಿಯಲ್ಲಿ ಎಲ್ಲ ಸಸ್ಯಗಳು ಟಿಟಿ ಹೊಂದಿದ್ದ ಎತ್ತರದ ಸಸ್ಯಗಳಾಗಿದ್ದವು. ವ್ಯಕ್ತವಾಗುವ ಗುಣ ಟಿ ಪ್ರಬಲವಾಗಿದ್ದು F1 ಸಂತತಿಯಲ್ಲಿ ವ್ಯಕ್ತವಾಗದ ಗುಣ ಟಿ ದುರ್ಬಲವಾಗಿದೆ. F2 ಸಂತತಿಯಲ್ಲಿ 75% ಸಸ್ಯಗಳು ಎತ್ತರವಾಗಿದ್ದು 25% ಸಸ್ಯಗಳು ಕುಬ್ಜವಾಗಿದ್ದವು. ಹೀಗೆ ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡಲ್ ರವರ ಪ್ರಯೋಗಗಳು ತೋರಿಸ್ತವೆ. ಮುಂದಿನ ಪ್ರಶ್ನೆ. ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಮೆಂಡಲ್ ರವರು ತಮ್ಮ ದ್ವಿತಳೀಕರಣ ಪ್ರಯೋಗದಲ್ಲಿ ದುಂಡನೆಯ ಹಸುರು ಸಸ್ಯ RRYY ಹಾಗೂ ಸುಕ್ಕುಗಟ್ಟಿದ ಹಳದಿ ಬೀಜಗಳುಳ್ಳ RRYY ಬಟಾಣಿ ಸಸ್ಯಗಳನ್ನು ಸಂಕರಣಗೊಳಿಸಿದಾಗ F1 ಪೀಳಿಗೆಯ ಸಸ್ಯಗಳು ಎರಡೂ ಗುಣಗಳನ್ನು, ಅಂದರೆ ದುಂಡನೆ ಹಳದಿ RRYY ಬೀಜಗಳನ್ನು ಹೊಂದಿರ್ತವೆ. F1 ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ F2 ಪೀಳಿಗೆಯಲ್ಲಿ ದುಂಡನೆ ಹಳದಿ, ದುಂಡನೆ ಹಸಿರು, ಸುಕ್ಕಾದ ಹಳದಿ ಹಾಗೂ ಸುಕ್ಕಾದ ಹಸಿರು ಬೀಜಗಳ ಸಸ್ಯಗಳು 9:3:3:1ರಲ್ಲಿ ದೊರಕುತ್ತವೆ. ಈ ಪ್ರಯೋಗದಿಂದ ಬೀಜಗಳ ಆಕಾರ ಮತ್ತು ಬಣ್ಣ ಈ ಎರಡೂ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ತಿಳಿದು ಬರ್ತದೆ. ಮುಂದಿನ ಪ್ರಶ್ನೆ. ಎ ರಕ್ತದ ಗುಂಪು ಹೊಂದಿರುವ ಗಂಡಸು O ರಕ್ತದ ಗುಂಪಿನ ಮಹಿಳೆಯನ್ನ ಮದುವೆಯಾಗ್ತಾನೆ. ಅವರ ಮಗಳು O ರಕ್ತದ ಗುಂಪನ್ನು ಹೊಂದಿದ್ದಾಳೆ. ಈ ಮಾಹಿತಿ ನಿಮಗೆ ರಕ್ತದ ಎ ಅಥವಾ O ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುತ್ತದೆಯೇ? ಹೌದಾದರೆ ಏಕೆ, ಇಲ್ಲವಾದರೆ ಏಕಲ್ಲ? ಉತ್ತರ ಈ ಮಾಹಿತಿ ಎ ಅಥವಾ O ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುವುದಿಲ್ಲ. ರಕ್ತದ ಗುಂಪು ಒಂದು ಜೊತೆ ಅಂಶವಾಹಿಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಮೇಲಿನ ಉದಾಹರಣೆಗಳಲ್ಲಿ ಮಗಳು ತಂದೆ ಮತ್ತು ತಾಯಿಯಲ್ಲಿರುವ ಅಂಶವಾಹಿಗಳನ್ನು ಸ್ಪಷ್ಟಪಡಿಸಿಲ್ಲವಾದ್ದರಿಂದ ಈ ಮಾಹಿತಿ ಅಪೂರ್ಣವಾಗಿದೆ. ಮುಂದಿನ ಪ್ರಶ್ನೆ. ಮಾನವರಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗ್ತದೆ? ಉತ್ತರ ಮಹಿಳೆಯರಲ್ಲಿ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿ XX ಹೊಂದಿರ್ತದೆ. ಪುರುಷರಲ್ಲಿ ಲಿಂಗ ವರ್ಣತಂತುಗಳು XY ಎಂಬ ಹೊಂದಾಣಿಕೆಯಾಗದ ಜೋಡಿಯಾಗಿರ್ತದೆ. ಜನಿಸಿದ ಹುಡುಗ ಅಥವಾ ಹುಡುಗಿ ತಾಯಿಯಿಂದ X ವರ್ಣತಂತುವನ್ನೇ ಪಡಿತಾರೆ. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುವಿನಿಂದ ಮಗುವಿನ ಲಿಂಗ ನಿರ್ಧಾರವಾಗ್ತದೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿ ಆಗ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗ ಆಗುತ್ತಾನೆ. ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು. ಫಸ್ಟ್ 1. ಮೆಂಡಲ್ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಿಂದ ಪಡೆದ ಸಂತತಿ ಎಲ್ಲವೂ ನೇರಳೆ ಹೂಗಳನ್ನು ಹೊಂದಿದೆ, ಆದರೆ ಅರ್ಧದಷ್ಟು ಕುಬ್ಜವಾಗಿವೆ. ಇದರಿಂದ ನಾವು ಎತ್ತರ ಸಸ್ಯದ ತಳಿ ಗುಣವನ್ನು ಹೀಗೆ ಸೂಚಿಸಬಹುದು. ಉತ್ತರ TTWW ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯತೆ ಕೊಡುಗೆಯನ್ನು ಹೇಗೆ ಖಚಿತಪಡಿಸಿಕೊಳ್ತೀರಿ? ಉತ್ತರ ಗುಣವೊಂದನ್ನು ನಿಯಂತ್ರಿಸುವ ಅಂಶದ ಎರಡೂ ಪ್ರತಿಗಳು
ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರ್ತದೆ. ಪೋಷಕರಲ್ಲಿ ಸಂತಾನೋತ್ಪತ್ತಿ ಜೀವಕೋಶಗಳು ಉಂಟಾಗುವ ಸಂದರ್ಭದಲ್ಲಿ ಈ ಅಂಶಗಳು ಸಮ ಪ್ರಮಾಣದಲ್ಲಿ ಪ್ರತ್ಯೇಕಗೊಳ್ತವೆ. ಮುಂದಿನ ಪೀಳಿಗೆ ರೂಪುಗೊಳ್ಳುವಾಗ ಎರಡೂ ಪೋಷಕರಿಂದ ಬಂದ ಅಂಶಗಳು ಸೇರಿ ಯುಗ್ಮಜ ಉಂಟಾಗ್ತದೆ. ಹೀಗೆ ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯ ಕೊಡುಗೆ ಹೊಂದಿರ್ತದೆ. ಮುಂದಿನ ಪ್ರಶ್ನೆ, ಅಧ್ಯಯನವೊಂದರ ಪ್ರಕಾರ ತಿಳಿಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಬಣ್ಣದ ಪೋಷಕರನ್ನೇ ಹೊಂದಿರ್ತಾರೆ ಎಂದು ತಿಳಿದು ಬರ್ತದೆ. ಇದನ್ನು ಆಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ, ಏಕೆ ಅಥವಾ ಏಕಿಲ್ಲ? ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವಾಗಿದೆ, ಏಕೆಂದರೆ ಮೊದಲ ಪೀಳಿಗೆಯಲ್ಲಿ ಯಾವಾಗಲೂ ಪ್ರಬಲವಾದ ಗುಣವೇ ವ್ಯಕ್ತವಾಗುತ್ತದೆ. ಇಷ್ಟೇನಾಗಿತ್ತಪ್ಪ ಅಂದರೆ ಅನುವಂಶೀಯತೆ ಪಾಠದಲ್ಲಿರ್ತಕ್ಕಂಥದ್ದು. ಪಠ್ಯದ ಒಳಗಿನ ಮತ್ತು ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆಲ್ರೆಡಿ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.